ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಿಮಗೆ ಕನ್ನಡದ ತರಗತಿಗೆ ಸ್ವಾಗತವನ್ನು ಕೋರುತ್ತಾ ಇಂದಿನ ವ್ಯಾಕರಣಾಂಶವನ್ನು ಪ್ರಾರಂಭಿಸೋಣ. ಇವತ್ತಿನ ವಿಡಿಯೋದಲ್ಲಿ ಮಾಡುವಂತಹ ವ್ಯಾಕರಣ ಯಾವುದಾಗಿದೆ ಅಂತ ಹೇಳಿದ್ರೆ ನಿಮಗೆಲ್ಲರಿಗೂ ಕೂಡ ಕಾಣ್ತಾ ಇದೆ. ವಚನಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ಕನ್ನಡದ ವ್ಯಾಕರಣದಲ್ಲಿ ಈ ಲಿಂಗಗಳು, ವಚನಗಳು, ಕಾಲಗಳು ಇವೆಲ್ಲ ಕೂಡ ಮೂಲ ವ್ಯಾಕರಣಾಂಶಗಳು ಮಕ್ಕಳೇ. ಅಂದರೆ ಒಂಥರದಲ್ಲಿ ಬೇಸಿಕ್ ಗ್ರಾಮರ್ ಪಾಯಿಂಟ್ಸ್. ಅವುಗಳನ್ನೆಲ್ಲವನ್ನು ನಾವು ತುಂಬ ಚೆನ್ನಾಗಿ ತಿಳಿಯುವ ಪ್ರಯತ್ನ ಮಾಡಬೇಕು. ಹಾಗಾಗಿ ನೇರವಾಗಿ ನಾವೀಗ ವಚನ ಅಂದ್ರೇನು, ವಚನಗಳಲ್ಲಿ ಎಷ್ಟು ವಿಧ ಬರ್ತವೆ, ಅವು ಯಾವ್ಯಾವು ಅನ್ನೋದ್ರ ಬಗ್ಗೆ ಸರಳವಾಗಿ ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ. ನೇರವಾಗಿ ಬರ್ತೀನಿ ಮಕ್ಕಳೇ, ನೆನಪಿರಲಿ. ಈ ಪದದ ಅರ್ಥ ನಿಮಗೆ ಗೊತ್ತಿರಬೇಕು. ಏನು ವಚನ? ಏನು ವಚನ ಅಂದ್ರೆ? ನಾವು ಕನ್ನಡದ ವ್ಯಾಕರಣವನ್ನ ಅರಿತಾ ಇದ್ದೀವಿ, ತಿಳಿತಾ ಇದ್ದೀವಿ. ಈ ನಮ್ಮ ಕನ್ನಡದಲ್ಲಿ ಒಂದೊಂದು ಪದ ಒಂದೊಂದು ಸಂದರ್ಭ ಸನ್ನಿವೇಶಕ್ಕೆ ತಕ್ಕಂತೆಯೇ ಬೇರೆ ಬೇರೆ ಅರ್ಥಗಳನ್ನು ಕೊಡೋದನ್ನು ನೀವು ಗಮನಿಸಿರಬಹುದು. ಹಾಗೆ ನೋಡೋದಾದರೆ ವಚನ ಅನ್ನುವಂತಹ ಪದ ನಮ್ಮ ಕನ್ನಡದ ಸಾಹಿತ್ಯದ ದೃಷ್ಟಿಯಿಂದ ನೋಡೋದಾದರೆ ಪರಿಶುದ್ಧವಾದ ಮಾತು ಅಥವಾ ನೀತಿಯುಕ್ತವಾದ ಮಾತು ಎನ್ನುವ ಅರ್ಥವನ್ನು ಕೊಡುತ್ತೆ. ಸಹಜವಾಗಿ ನಾವು ಮಾತಾಡ್ತೀವಲ್ಲ, ನಿಮಗೆ ಗೊತ್ತಿರಬಹುದು. ವಚನ ಕೊಡು, ವಚನ ಕೊಡು ಅಂದರೆ ಮಾತು ಕೊಡು, ಅಥವಾ ನೀನು ಕೊಟ್ಟಂತಹ ವಚನವನ್ನು ನಡೆಸು ಅಂದರೆ ಹೇಳಿದಂತೆ ನೀನು ನಡೆದುಕೋ. ಅಂದರೆ ವಚನ ಅಂದರೆ ಮಾತು. ಇನ್ನು ಒಂದು ಕಡೆಗೆ ಆಣೆ, ಪ್ರಮಾಣ ಅನ್ನುವಂತಹ ರೀತಿಯಲ್ಲೂ ಕೂಡ ಅರ್ಥವನ್ನು ಬರುತ್ತೆ. ಆದರೆ ನಾವೀಗ ವ್ಯಾಕರಣವನ್ನು ಅಭ್ಯಾಸ ಮಾಡೋದ್ರಿಂದ ವಚನ ಅನ್ನುವಂತಹ ಪದದ ಅರ್ಥ ಇಲ್ಲಿ ಏನನ್ನ ಸೂಚಿಸುತ್ತೆ ಅಂತ ಹೇಳಿದ್ರೆ, ಇಲ್ಲಿ ನಿಮಗೆ ಬರದೆ ತೋರಿಸ್ತಾ ಇದ್ದೀನಿ ಮಕ್ಕಳೇ, ಗಮನ ಕೊಡಿ. ಸಂಖ್ಯೆ ಅಥವಾ ಇನ್ನೊಂದು ಇದಕ್ಕೆ ಪದವನ್ನ ಹೇಳೋದಾಯ್ತು ಅಂತ ಹೇಳಿದ್ರೆ ಎಣಿಕೆ. ಗಮನಿಸ್ತದಿದೆ. ವಚನ ಪದದ ಅರ್ಥ ಏನಂತ? ಸಂಖ್ಯೆ ಅಥವಾ ಎಣಿಕೆ. ಈ ಸಂಖ್ಯೆ, ಎಣಿಕೆ ಅನ್ನೋದಂದ್ರೆ ಮನುಷ್ಯ ಯಾವಾಗ ಬುದ್ಧಿಯುತವಾದಂತಹ ಜೀವನವನ್ನು ನಡೆಸೋದಕ್ಕೆ ಪ್ರಾರಂಭ ಮಾಡಿದ್ನೋ, ಲಿಪಿ ಅನ್ನೋದು ಯಾವಾಗ ಉಗಮ ಆಯಿತೋ, ಪ್ರತಿಯೊಂದರಲ್ಲೂ ಕೂಡ ಎಣಿಕೆಯ ಕೆಲಸವನ್ನ ಮಾಡ್ತಾನೆ ಬಂದಿದ್ದಾನೆ. ಸಂಖ್ಯೆಯನ್ನ ಇಡುವಂತಹ, ಲೆಕ್ಕವನ್ನ ಇಡುವಂತಹ ಕೆಲಸವನ್ನ ಮಾಡ್ತಾನೆ ಬಂದಿದ್ದಾನೆ. ಹಾಗಾದ್ರೆ ವಚನ ಎಂದರೇನು ಅನ್ನುವಂತಹ ಪ್ರಶ್ನೆಗೆ ನಾವು ಸರಳವಾದ ಮಾತಿನಲ್ಲಿ ಉತ್ತರವನ್ನ ಕೊಡೋದಾದ್ರೆ, ವ್ಯಕ್ತಿ, ವಸ್ತು ಅಥವಾ ಪ್ರಾಣಿ ಅಥವಾ ಪಕ್ಷಿ, ಸ್ಥಳ, ಯಾವುದು ಬೇಕಾದರೂ ಆಗಿರಬಹುದು ನಾಮಪದಗಳಲ್ಲಿ. ಇವುಗಳಲ್ಲಿ ಅವುಗಳ ಸಂಖ್ಯೆಯನ್ನ ಸೂಚಿಸುವ ಪದವೇ ಏನಾಗಿದೆ ಅಂತ ಹೇಳಿದ್ರೆ ವಚನ ಅಂತ ಹೇಳಿ ಕರೀತಾ ಹೋಗ್ತಾರೆ. ಏನು ವಚನ ಅಂದ್ರೆ? ವ್ಯಕ್ತಿ, ವಸ್ತು ಮೊದಲಾದವುಗಳ ಸಂಖ್ಯೆಯನ್ನ ಸೂಚಿಸುವ ಪದಗಳೇ ಏನಾಗಿದೆ? ವಚನ ಅಂತ ಹೇಳಿ ಕರೀತಾ ಹೋಗ್ತಾರೆ. ವ್ಯಾಖ್ಯಾನದ ಜೊತೆಗೆ ನಾವು ನೋಡ್ತಾ ಹೋಗ್ಬಿಡೋಣ ಮಕ್ಕಳೇ. ನೋಡಿ ಏನ್ ಹೇಳ್ಬೋದು ಅಂತ ಹೇಳಿದ್ರೆ, ವ್ಯಕ್ತಿ, ವಸ್ತು, ಹಾಗೇನೆ ಇನ್ನೂ ಹೇಳೋದಾಯ್ತಪ್ಪ ಅಂತಂದು ಹೇಳಿದ್ರೆ ಪ್ರಾಣಿ, ಪಕ್ಷಿ, ಏನು ಪಕ್ಷಿ, ಹಾಗೂ ಸ್ಥಳ, ಮತ್ತೊಂದೇನು ಸ್ಥಳ. ಹೀಗೆ ಮೊದಲಾದವುಗಳ ಹೀಗೆ
ಮೊದಲಾದವುಗಳ ಸಂಖ್ಯೆಯನ್ನು ಸೂಚಿಸುವ ಪದಕ್ಕೆ ನಾವು ಏನಂತ ಕರೆದಿದ್ದೀವಿ ಅಂತ ಹೇಳಿದ್ರೆ ವಚನ ಎಂದು ಕರೆಯಲಾಗಿದೆ. ನೀವಿದನ್ನ ಬಹಳ ಸರಳವಾಗಿ ಅರ್ಥ ಮಾಡ್ಕೊಳ್ತಾ ಇದ್ದೀರಿ ಅನ್ನೋದನ್ನು ನಾನು ಗಮನಿಸ್ತಾ ಇದ್ದೀನಿ ಮಕ್ಕಳೇ. ನೋಡಿ ಏನಿದೆ, ವ್ಯಕ್ತಿ, ವಸ್ತು, ಆಮೇಲೆ ಪ್ರಾಣಿ, ಪಕ್ಷಿ, ಹಾಗೂ ಇನ್ನೊಂದೇನು ಸ್ಥಳ. ಸರಳವಾಗಿ ಕೆಲವರು ಹೇಳೋರು ಏನು ಹೇಳ್ತಾರಪ್ಪ ಅಂತಂದು ಹೇಳಿದ್ರೆ, ವ್ಯಕ್ತಿ, ವಸ್ತು ಮೊದಲಾದವುಗಳ ಸಂಖ್ಯೆಯನ್ನ ಸೂಚಿಸುವ ಪದಗಳಿಗೆ ವಚನಗಳು ಅಂಥೇಳಿ ನೇರವಾಗಿ ಹಂಗೂ ಹೇಳ್ತಾರೆ. ನಾನು ಇವೆಲ್ಲದರಲ್ಲೂ ಕೂಡ ನಾವು ಗುರುತಿಸ್ತೀವಿ ಸಂಖ್ಯೆಯನ್ನ ಸಹಜವಾಗಿ. ಇವೆಲ್ಲವೂ ಕೂಡ ವ್ಯಕ್ತಿ, ವಸ್ತು, ಪ್ರಾಣಿ, ಪಕ್ಷಿ, ಸ್ಥಳ ಇವೆಲ್ಲ ಏನಾಗಿದ್ದಾವೆ ಅಂತ ಹೇಳಿದ್ರೆ ನಾಮಪದಗಳಾಗಿದ್ದಾವೆ. ಹಾಗಾಗಿ ಪ್ರತಿಯೊಂದು ಈ ಥರದ ಪದಗಳ ಸಂಖ್ಯೆಯನ್ನ ಸೂಚಿಸುವ ಪದಕ್ಕೆ ನಾವು ಏನಂತ ಕರೆದಿದ್ದೀವಿ ಅಂದ್ರೆ ವಚನ ಅಂಥೇಳಿ ಕರೀತಾ ಹೋಗಿದ್ದೀವಿ. ವಚನ ಪದದ ಅರ್ಥ ನಿಮಗೆಲ್ಲರಿಗೂ ಆಯ್ತು ಅಂತ ನಾನು ತಿಳ್ಕೊಳ್ತೀನಿ. ಏನು ವಚನ ಅಂದ್ರೆ ಸಂಖ್ಯೆ ಅಥವಾ ಎಣಿಕೆ. ಅರ್ಥ ಮಾಡಿಕೊಳ್ಳುತ್ತದಿರಲ್ಲ, ಹಲವು ವಸ್ತುಗಳಲ್ಲಿ ಅವುಗಳ ಸಂಖ್ಯೆ ಎಷ್ಟಾಗಿದೆ, ವ್ಯಕ್ತಿ ಆಗಿರಬಹುದು, ವಸ್ತು ಆಗಿರಬಹುದು, ಪ್ರಾಣಿ ಪಕ್ಷಿಗಳಾಗಿರಬಹುದು, ಅಥವಾ ಸ್ಥಳಗಳಾಗಿರಬಹುದು. ಇವುಗಳ ಬಗ್ಗೆ ಮಾತಾಡುವಾಗ, ಹೇಳುವಾಗ ಅವುಗಳಲ್ಲಿ ಸಂಖ್ಯೆಯನ್ನ ಸೂಚಿಸುವಂತಹ ಪದಕ್ಕೆ ನಾವೇನಂತ ಕರೆದ್ವಿ, ವಚನ ಅಂಥೇಳಿ ಕರಿತಾ ಹೋಗ್ತೀವಿ. ಮಕ್ಕಳೇ, ಇಂತಹ ವಚನ ಎನ್ನುವಂತಹ ವ್ಯಾಕರಣಾಂಶದಲ್ಲಿ ಅಥವಾ ವಚನಗಳಲ್ಲಿ ನಾವು ಮುಖ್ಯವಾಗಿ ಕನ್ನಡದಲ್ಲಿ 2 ವಿಧಗಳನ್ನು ಮಾಡಲಾಗಿದೆ. ಎಷ್ಟು ವಿಧಗಳನ್ನು? 2 ವಿಧಗಳು. ಅವು ಯಾವ್ಯಾವು? ತಮ್ಮೆಲ್ಲರಿಗೂ ಕೂಡ ಅದು ಗೊತ್ತಿರಬಹುದು. ಅದನ್ನು ನಾನಿಲ್ಲಿ ಹೇಳ್ತಾ ಹೋಗ್ತೀನಿ. ವಚನದ ವಿಧಗಳು. ವಚನದ ವಿಧಗಳು ಯಾವ ವಚನದ ವಿಧಗಳು? ಸರ್ವೇ ಸಾಮಾನ್ಯವಾಗಿ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಒಂದನೇದು ಏಕವಚನ. ಒಂದನೇದು ಯಾವುದು? ಏಕವಚನ. ಎರಡನೇದು ಬಹುವಚನ. ಕೆಲವು ಮಕ್ಕಳಿಗೆ ಈಗಾಗಲೇ ಇವುಗಳ ಬಗ್ಗೆ ನೆನಪಿರುತ್ತೆ, ಗೊತ್ತಿರುತ್ತೆ. ನೋಡ್ತಾ ಇದ್ದೀರಲ್ಲ, ಒಂದನೇದು ಏಕವಚನ, ಎರಡನೇದು ಯಾವುದು? ಬಹುವಚನ. ವಚನಗಳನ್ನು ಮುಖ್ಯವಾಗಿ ಎಷ್ಟು ವಿಧ ಮಾಡಿದ್ದಾರೆ ಅಂತ ಹೇಳಿದ್ರೆ 2 ವಿಧ ಮಾಡಿದ್ದಾರೆ. ಆಮೇಲೆ ನಾನಿಲ್ಲಿ ನಿಮಗೆ ಇನ್ನೊಂದು ವಿಷಯವನ್ನ ಹೇಳೋದಿದೆ ಮಕ್ಕಳೇ, ಗಮನ ಇರಲಿ. ಅದು ಏನು ಅಂತ ಹೇಳಿದ್ರೆ, ಸಂಸ್ಕೃತ ಭಾಷೆಯಲ್ಲಿ ವಚನಗಳನ್ನು 3 ವಿಧ ಮಾಡಿದ್ದಾರೆ. 3 ವಿಧ. ಅದರಲ್ಲಿ ದ್ವಿವಚನ ಅನ್ನೋದೊಂದು ಬರ್ತತಿ. ಏನ್ ಬರುತ್ತೆ? ದ್ವಿವಚನ. ಇದನ್ನ ನೀವೇನು ಕನ್ನಡದಲ್ಲಿ ಅಭ್ಯಾಸ ಮಾಡಿ ನೆನಪಿಟ್ಕೊಳ್ಬೇಕು ಅನ್ನುವಂತಹ ವಿಷಯ ಏನೂ ಇಲ್ಲ. ಮಾಹಿತಿಗೆ ಹೇಳ್ತೀನಿ, ವಿಷಯಕ್ಕೆ ಹೇಳ್ತೀನಿ. ದ್ವಿವಚನ ಎಲ್ಲಿ? ಸಂಸ್ಕೃತ ಭಾಷೆಯಲ್ಲಿ ಆ ಥರದ್ದೊಂದು ವಿಧವನ್ನ ಮಾಡಿದ್ದಾರೆ. ಅಲ್ಲೂ ಕೂಡ ಏಕವಚನ ಇದೆ, ಬಹುವಚನ ಇದೆ, ಜೊತೆಯಲ್ಲಿ ಇನ್ನೊಂದು ಏನು ಮಾಡಿದ್ದಾರೆ? ದ್ವಿವಚನ ಮಾಡಿದ್ದಾರೆ. ಅದು ಯಾವ ಥರ ವಿಧ ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಂತೆ. ಆದರೆ ನೆನ್ಪಿಟ್ಕೊಂಡಿರ್ಬೇಕು, ಕನ್ನಡದಲ್ಲಿ ಮುಖ್ಯವಾಗಿ ವಚನಗಳಲ್ಲಿ 2 ವಿಧ. ಒಂದು ಏಕವಚನ, ಇನ್ನೊಂದು ಬಹುವಚನ. ಅರ್ಥ ಆಯ್ತಲ್ಲ ಮಕ್ಕಳೇ? ಈಗ ಇವನ್ನ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಮೊದಲನೆಯ ವಿಧ ಯಾವುದದು? ಏಕವಚನ. ನೀವು ನೋಟ್ಸ್ ಮಾಡ್ತಾ ಅಬ್ಸರ್ವ್ ಮಾಡಿದರೆ ಇದಿನ್ನೂ ತುಂಬ ಚೆನ್ನಾಗಿರ್ತತಿ ಅಂತ ಹೇಳಿ ನಾನು ಭಾವಿಸ್ತೀನಿ ಮಕ್ಕಳೇ. ನೇರವಾಗಿ ಏಕವಚನ ಅಂದ್ರೇನು? ಹೆಸರಲ್ಲೇ ಇದೆ ನೋಡಿ ಮಕ್ಕಳೇ. ಇಲ್ಲಿ ಏನಿದೆ? ಏಕ. ಅಬ್ಸರ್ವ್ ಮಾಡಕತ್ತೀರಲ್ಲ, ಏಕ. ಏಕ ಅಂದ್ರೆ ಒಂದು ಸಂಖ್ಯೆಯನ್ನ ಸೂಚಿಸುವ ಪದಗಳಿಗೆ ಅಥವಾ ವಚನಗಳಿಗೆ ಏನಂತ ಕರೀತಾರೆ? ಏಕವಚನ. ಇಷ್ಟೇ ಅದರ ಅರ್ಥ. ಬಹಳ ಸುಲಭವಾಗಿದೆ, ಬಹಳ ಸರಳವಾಗಿದೆ. ವ್ಯಾಖ್ಯಾನವನ್ನು ಗಮನಿಸೋಣಲ್ಲ. ನೋಡಿ, ಇಲ್ಲಿ ಬರೀತೀನಿ.
ಒಂದು ಸಂಖ್ಯೆಯನ್ನು ಏನು ಒಂದು ಸಂಖ್ಯೆಯನ್ನು ಸೂಚಿಸುವ ಒಂದು ಸಂಖ್ಯೆಯನ್ನು ಸೂಚಿಸುವ ಶಬ್ದಗಳಿಗೆ ಏನಂತ ಕರೆದಿದ್ದಾರೆ? ಏಕವಚನ ಎನ್ನುವರು. ಎಷ್ಟು ಸರಳವಾಗಿರುವಂತಹ ವ್ಯಾಖ್ಯಾನ, ಗಮನಿಸಬೇಕು ಮಕ್ಕಳೇ. ಏನದು? ಒಂದು ಸಂಖ್ಯೆಯನ್ನ ಸೂಚಿಸುವ. ಅರ್ಥ ಮಾಡಿಕೊಳ್ಳಕತ್ತಿರಲ್ಲ? ಒಂದು ಸಂಖ್ಯೆ, ಒಂದು ಸಂಖ್ಯೆಯನ್ನ ಸೂಚಿಸುವಂತಹ ಪದಗಳಿಗೆ ನಾವು ಏನಂತ ಕರಿತೀವಿ? ಏಕವಚನ. ಉದಾಹರಣೆಗೆ ಗಮನಿಸಿ ನೋಡಿ, ವ್ಯಕ್ತಿ ಅಥವಾ ಮನೆ. ಅಬ್ಸರ್ವ್ ಮಾಡಕತ್ತಿರಲ್ಲ? ನೋಡಿ, ಬೆಟ್ಟ ಅಥವಾ ಮರ, ಹೀಗೆ ಇನ್ನು ಬೇಕಾದಷ್ಟು ಪದಗಳನ್ನು ನಾವು ಹೇಳ್ತಾ ಹೋಗ್ಬೋದು, ಇತ್ಯಾದಿ. ಅಬ್ಸರ್ವ್ ಮಾಡಕತ್ತಿದ್ದೀರಲ್ಲ? ನೋಡಿ, ವ್ಯಕ್ತಿ, ಮನೆ, ಬೆಟ್ಟ, ಮರ, ಸಿಂಹ, ನವಿಲು, ಕಲ್ಲು, ಗುಡಿ. ನೀವು ಏನೇ ಸೂಚಿಸಿದರೂ ಅದು ಎಷ್ಟು ಸಂಖ್ಯೆಯನ್ನ, ಒಂದು ಸಂಖ್ಯೆಯನ್ನ ಸೂಚಿಸಿತು ಅಂತಂದ್ರೆ, ಒಂದು ಸಂಖ್ಯೆಯುಳ್ಳಂತಹ ಪದವನ್ನ ಸೂಚಿಸುವ ಶಬ್ದಗಳಿಗೆ ನಾವು ಏನಂತ ಕರೆದಿದ್ದೀವಿ? ಏಕವಚನ ಅಂತ ಹೇಳಿ ಕರಿತೀವಿ. ಒಂದು ಸಂಖ್ಯೆಯನ್ನ ಸೂಚಿಸಬೇಕು, ಹಾಗಾಗಿ ಅದಕ್ಕೆ ನಾವು ಏಕವಚನ ಅಂತ ಹೇಳಿ ಕರಿತೀವಿ. ಇದಿಷ್ಟೇ ವಿಷಯ, ಬಹಳ ಸುಲಭವಾಗಿರ್ತಕ್ಕಂಥದ್ದು. ಇನ್ನು ಎರಡನೇದಾಗಿರ್ತಕ್ಕಂತಹ ವಚನ ಯಾವುದಾಗಿದೆ? ಬಹುವಚನ. ಅದನ್ನು ಕೂಡ ನಾವು ನೋಡ್ತಾ ಹೋಗೋಣ ಮಕ್ಕಳೇ. ನೋಡಿ, ಎರಡನೆಯ ವಿಧ ಯಾವುದದು? ಬಹುವಚನ. ಇಲ್ಲಿ ಏಕವಚನವನ್ನ ಹೊರತುಪಡಿಸಿ, ಅಂದ್ರೆ ಒಂದಕ್ಕಿಂತ ಹೆಚ್ಚು ವಸ್ತುಗಳನ್ನ ಸೂಚಿಸುವಂತಿದ್ದರೆ ಅದಕ್ಕೆ ನಾವು ಎಂತಹ ವಚನ ಅಂತ ಹೇಳಿ ಕರಿತೀವಿ? ಬಹುವಚನ ಅಂತ ಹೇಳಿ ಕರಿತೀವಿ. ವ್ಯಾಖ್ಯಾನವನ್ನ ಗಮನಿಸಿಬಿಡೋಣ ಮಕ್ಕಳೇ. ನೋಡಿ, ಇಲ್ಲಿ ಏನು ಹೇಳ್ತಾ ಇದೀನಿ? ಒಂದಕ್ಕಿಂತ ಎಷ್ಟು? ಒಂದಕ್ಕಿಂತ ಹೆಚ್ಚು ವಸ್ತುಗಳನ್ನು, ಒಂದಕ್ಕಿಂತ ಹೆಚ್ಚು ವಸ್ತುಗಳನ್ನು, ಅಥವಾ ನಾವಿನ್ನು ಒಂದನ್ನ ಏನನ್ನ ಹೇಳ್ಬೋದು ಅಂತ ಹೇಳಿದ್ರೆ, ನಾನು ಹೇಳಿದ್ದೀನಿ ವಚನ ಅಂದ್ರೆ ಸಂಖ್ಯೆ ಅಂತ ಹೇಳಿ, ಅಥವಾ ಅದನ್ನು ಕೂಡ ತಗೋಬಹುದು. ಒಂದಕ್ಕಿಂತ ಹೆಚ್ಚು ಸಂಖ್ಯೆಯನ್ನು ಸೂಚಿಸುವ ಶಬ್ದಗಳಿಗೆ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ಬಹುವಚನ. ಏನು? ಬಹುವಚನ ಎನ್ನುವ. ಬಹುವಚನದ ವ್ಯಾಖ್ಯಾನ ಮಕ್ಕಳೇ. ಇದಕ್ಕೂ ಕೂಡ ಉದಾಹರಣೆಗಳನ್ನ ಗಮನಿಸೋದಾದ್ರೆ, ಒಂದಕ್ಕಿಂತ ಹೆಚ್ಚು ಸಂಖ್ಯೆಯನ್ನ ಸೂಚಿಸುವಂತಹ ಪದಗಳು ಇವಾಗಿರ್ತವೆ. ನೋಡಿ, ಇದುಗಳಿಗೆ ಹೇಳೋದಾಯ್ತು ಅಂತ ಹೇಳಿದ್ರೆ, ಮಕ್ಕಳು ಹೇಳ್ಬೋದಲ್ಲ, ಹಾಗೇನೆ ಮನೆಗಳು ಅಥವಾ ಮರಗಳು ಹೇಳ್ಬೋದಲ್ಲ, ನದಿಗಳು, ಇನ್ನು ಬೇಕಾದಷ್ಟು ಉದಾಹರಣೆಯ ಪದಗಳನ್ನು ನಾವು ಇದಕ್ಕೆ ಕೊಡ್ತಾ ಹೋಗ್ಬೋದು. ನೀವೆಲ್ಲರೂ ಕೂಡ ಈ ಉದಾಹರಣೆಯನ್ನ ಗಮನಿಸ್ತಿದ್ದೀರಿ ಅಂತ ಹೇಳಿ ನಾನು ಭಾವಿಸ್ತೇನೆ. ನೋಡಿ, ಅಲ್ಲೇನಿದೆ? ಮಕ್ಕಳು, ಮನೆಗಳು, ಮರಗಳು, ನದಿಗಳು ಅನ್ನುವಂತಹ ಪದಗಳು ಏನಾಗಿದ್ದಾವೆ ಅಂತ ಹೇಳಿದ್ರೆ ಒಂದಕ್ಕಿಂತ ಹೆಚ್ಚು ಸಂಖ್ಯೆಯನ್ನ, ವಸ್ತುಗಳನ್ನ ಸೂಚಿಸುತ್ತೆ.
ಇನ್ನು ಕೆಲವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಎರಡಕ್ಕಿಂತ ಹೆಚ್ಚು ವಸ್ತುಗಳನ್ನ ಅಥವಾ ಎರಡಕ್ಕಿಂತ ಹೆಚ್ಚು ಸಂಖ್ಯೆಯನ್ನ ಸೂಚಿಸುವ ಪದಗಳಿಗೆ ಏನಂತ ಹೇಳ್ತಾರೆ? ಬಹುವಚನ ಅಂತನೂ ಕೂಡ ಹೇಳ್ತಾರೆ. ಅದು ಕೂಡ ತಪ್ಪಲ್ಲ. ಈಗ ನಿಮಗಿದು ಅರ್ಥ ಆಯ್ತು ಅಂತ ಹೇಳಿ ಭಾವಿಸ್ತೀನಿ. ಒಂದು ಸಂಖ್ಯೆಯನ್ನ ಸೂಚಿಸಿದ್ರೆ ಅದು ಏಕವಚನ. ಎರಡಕ್ಕಿಂತ ಹೆಚ್ಚು ಅಥವಾ ಒಂದಕ್ಕಿಂತ ಹೆಚ್ಚು ಸಂಖ್ಯೆಯನ್ನ ಸೂಚಿಸಿದರೆ ಅದು ಯಾವ ವಚನ ಆಗಿದೆ ಅಂತ ಹೇಳಿದ್ರೆ ಬಹುವಚನ ಆಗಿರೋದನ್ನ ನೀವು ಗಮನಿಸ್ತೀರಿ. ನಮ್ಮ ಕನ್ನಡದಲ್ಲಿ ವಚನಗಳಲ್ಲಿ ಇವು ಎರಡೇ ವಿಧಗಳು ಮುಖ್ಯವಾಗಿ ಇರೋದು ಮಕ್ಕಳೇ, ನೆನ್ಪಿಟ್ಕೊಳ್ಳಿ. ಎರಡೇ ವಿಧ, ಏಕವಚನ ಮತ್ತೆ ಬಹುವಚನ ಅಂತ ಹೇಳಿ. ಆದರೆ ಸಂಸ್ಕೃತದಲ್ಲಿ ದ್ವಿವಚನ ಅನ್ನೋದು ಕೂಡ ಇದೆ. ಇಲ್ಲಿ ದ್ವಿ ಅಂದ್ರೆ ನಿಮಗೆ ಗೊತ್ತಾಗುತ್ತೆ, ದ್ವಿ ಅಂದ್ರೆ ಎರಡೆರಡು ನಾಮಪದಗಳನ್ನ ಬಳಸುವಂತಹ ಸಂದರ್ಭದಲ್ಲಿ ಸಂಸ್ಕೃತದಲ್ಲಿ ದ್ವಿವಚನವನ್ನ ಬಳಸ್ತಾರೆ. ಉದಾಹರಣೆಗೆ ಹೇಳ್ಬೇಕಪ್ಪ ಅಂತ ಹೇಳಿದ್ರೆ ಕಣ್ಣುಗಳು, ಕಾಲುಗಳು, ಕಿವಿಗಳು, ಕೈಗಳು ಅನ್ನುವಂತಹ ಪದಗಳನ್ನ ಹೇಳ್ತೀವಲ್ಲ ನಾವು, ಜೋಡಿ ಜೋಡಿ ಆಗಿರ್ತಕ್ಕಂಥದ್ದು ಎರಡೆರಡು ನಾಮಪದಗಳನ್ನ ಹೇಳುವಂತಹ ಸಂದರ್ಭಗಳಿದಾವಲ್ಲ, ಅಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ದ್ವಿವಚನವನ್ನ ಬಳಕೆ ಮಾಡ್ತಾರೆ. ಇದು ನಮ್ಮ ಕನ್ನಡದಲ್ಲಿ ಬಳಕೆಯಲ್ಲಿಲ್ಲ, ಇದಿರೋದು ಸಂಸ್ಕೃತದಲ್ಲಿ. ಹಾಗಾಗಿ ನಮ್ಮ ಕನ್ನಡದಲ್ಲಿ ವಚನಗಳನ್ನ ವಿಧಗಳನ್ನ ಮಾಡಿರೋದು ಇವೆರಡೇ, ಒಂದು ಏಕವಚನ ಮತ್ತೊಂದು ಬಹುವಚನ ಅಂತ ಹೇಳಿನೇ ಎರಡು ವಿಧಗಳನ್ನ ಮಾಡಿರ್ತಕ್ಕಂಥದ್ದು. ಅವು ಯಾವ್ಯಾವು ಅನ್ನೋದ್ರ ಬಗ್ಗೆ ನಿಮಗೆ ಈಗಾಗಲೇ ಸ್ಪಷ್ಟವಾಗಿ ಮನವರಿಕೆ ಆಯಿತು ಅಂತ ಹೇಳಿ ನಾನು ಭಾವಿಸ್ತೀನಿ ಮಕ್ಕಳೇ. ಈ ವ್ಯಾಕರಣಾಂಶದೊಂದಿಗೆ ನಾನು ಈ ವಿಷಯವನ್ನ, ಇವತ್ತಿನ ವಿಡಿಯೋವನ್ನ ಇಲ್ಲಿಗೆ ನಿಲ್ಲಿಸ್ತೀನಿ. ಯಾರೆಲ್ಲ ನನ್ನ ಕನ್ನಡ GMV ಚಾನಲ್ ಅನ್ನು ನೋಡ್ತಾ ಇದ್ದೀರಿ, ನೀವೆಲ್ಲರೂ ಕೂಡ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಹಾಗೇನೆ ಇದನ್ನ ಓದುವಂತಹ ವಿದ್ಯಾರ್ಥಿಗಳಿಗೆ ತಾವೆಲ್ಲರೂ ಕೂಡ ಶೇರ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ಇಂದಿನ ವ್ಯಾಕರಣಾಂಶವನ್ನ ಇಲ್ಲಿಗೆ ನಿಲ್ಲಿಸಿ ಮುಂದಿನ ಮತ್ತೊಂದು ವ್ಯಾಕರಣಾಂಶದೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.